ಇನ್ನು ದತ್ತ ಜಯಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರು ಕೂಡ ಅಲ್ಲಿ ಉಪಸ್ಥಿತರಿರುವಂತದ್ದು, ಆ ಬಗ್ಗೆ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ದತ್ತ ಜಯಂತಿಗೆ ಕಾಂಗ್ರೆಸ್ ಶಾಸಕ ತಮ್ಮಯ್ಯ ಕೂಡ ಸಾಥನ್ನ ನೀಡಿದ್ದಾರೆ. ದತ್ತಮಾಲೆ ವ್ರತ ಆಚರಿಸ್ತಿದ್ದಾರಾ ಶಾಸಕ ತಮ್ಮಯ್ಯ ಎನ್ನುವಂತಹ ಪ್ರಶ್ನೆ. ಶಾಸಕರ ಕಾಲಲ್ಲಿ ಚಪ್ಪಲಿ ಇಲ್ಲ, ಕೊರಳಲ್ಲಿ ದತ್ತಮಾಲೆ ಇರುವಂತದ್ದು. ದತ್ತಮಾಲೆ ಧರಿಸಿದ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಅವರು 18 ವರ್ಷ ದತ್ತಮಾಲೆ ಧರಿಸಿ ವ್ರತವನ್ನ ಆಚರಿಸಿದ್ರು ಶಾಸಕ ಆದಂತಹ ತಮ್ಮಯ್ಯ. ದತ್ತ ಜಯಂತಿಗೆ ಕೆಲವೊಂದ್ ಕಡೆ ಕಾಂಗ್ರೆಸ್ನ ಶಾಸಕ ತಮ್ಮಯ್ಯ ಸಾಥನ್ನ ಕೊಡ್ತಾ ಇದ್ರೆ ಎನ್ನುವಂತಹ ಪ್ರಶ್ನೆ. ಈಗ ಒಂದ್ ಕಡೆಯಲ್ಲಿ ಕಾಲಲ್ಲಿ ಚಪ್ಪಲಿಯನ್ನ ಹಾಕೊಳ್ಳದೆ ಕೊರಳಲ್ಲಿ ದತ್ತ ಮಾಲೆಯನ್ನ ಧರಿಸಿದ್ದಾರೆ ಕಾಂಗ್ರೆಸ್ನ ಶಾಸಕ ತಮ್ಮಯ್ಯ ಅವರು. ಈ ಸಲ ಸಿಟಿ ರವಿಯನ್ನ ಸೋಲಿಸಿ ತಮ್ಮಯ್ಯ ಅವರು MLA ಎಲೆಕ್ಷನ್ ನಲ್ಲಿ ಗೆದ್ದಿರುವಂತದ್ದು. ಕೆಲವೊಂದ್ ಕಡೆ ಹರಕೆಯನ್ನ ಹೊತ್ಕೊಂಡಿದ್ದಾರೆ ಅಂತಾನೂ ಹೇಳ್ಬೋದು. ಕಾಲಲ್ಲಿ ಚಪ್ಪಲಿ ಇಲ್ಲ, ಕೊರಳಲ್ಲಿ ದತ್ತ ಮಾಲೆಯನ್ನ ಹಾಕಿದ್ದಾರೆ. ದತ್ತ ಮಾಲೆಯನ್ನ ಧರಿಸಿ ಚಿಕ್ಕಮಗಳೂರು ಕೈ ಶಾಸಕ HD ತಮ್ಮಯ್ಯ ಅವರು ಮಾಧ್ಯಮದವರು ಪ್ರಶ್ನೆಯನ್ನ ಕೇಳ್ತಿದ್ದಂತೆ ಅಲ್ಲಿಂದ ಶಾಸಕರು ಕೂಡ ಎಸ್ಕೇಪ್ ಆಗಿದ್ದಾರೆ. ಗೃಹ ಸಚಿವರ ಜೊತೆ ಬರಿಗಾಲಲ್ಲಿ ಓಡಾಡ್ತಾ ಇದ್ದಾರೆ ಶಾಸಕ HD ತಮ್ಮಯ್ಯ ಅವರು. ದತ್ತಮಾಲೆ ವ್ರತವನ್ನ ಆಚರಣೆ ಮಾಡ್ತಾ ಇದ್ರೆ ಹಾಗಾದ್ರೆ ಶಾಸಕ ತಮ್ಮಯ್ಯ ಎನ್ನುವಂತ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಒಂದ್ ಕಡೆ ಗಮನಿಸ್ತಾ ಇದ್ವಿ ಸಿಟಿ ರವಿಯನ್ನ ಸೋಲಿಸಿ ಈ ಸತಿ ವಿನ್ ಆಗಿದ್ದಾರೆ ತಮ್ಮಯ್ಯ ಅವರು. ಬಟ್ ಎಲ್ಲ ಒಂದ್ ಕಡೆ ಈ ವ್ರತ ಆಚರಣೆಯಲ್ಲಿ ಪಾಲ್ಗೊಂಡಿದ್ರ, ಆಚರಣೆಯನ್ನ ಮಾಡ್ತಾ ಇದ್ರೆ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಈಗಾಗಲೇ ಮತ್ತೆ ಸಂಪರ್ಕವನ್ನ ಮಾಡೋಣ, ಸಂಪರ್ಕ ಕಡಿತವಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವು, ಅದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡಬಹುದು. ಅವರು ಕಾಲಲ್ಲಿ ಚಪ್ಪಲಿ ಇಲ್ಲ, ಆದ್ರೆ ಕೊರಳಲ್ಲಿ ದತ್ತಮಾಲೆಯನ್ನ ಹಾಕಿದ್ರು. ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಕ್ ಹೋದ್ರು, ಸರ್ ಏನಾದ್ರು ವ್ರತವನ್ನ ಮಾಡ್ತಾ ಇದ್ದೀರಾ ಅಂತ. ಆದ್ರೆ ಅಲ್ಲಿಂದ ಅವರು ಏನು ರಿಯಾಕ್ಟ್ ಮಾಡದೆ ವಾಪಸ್ ಹೊರಟೋದ್ರು. ಕೆಲವೊಂದ್ ಕಡೆ ಗಮನಿಸ್ತಾ ಹೋಗ್ಬೇಕಂತ ಹೇಳಿದ್ರೆ ದತ್ತಮಾಲೆಯನ್ನ ಆಚರಣೆ ಮಾಡ್ತಾ ಇರ್ಬೋದು ಕಾಂಗ್ರೆಸ್ನ ಶಾಸಕರು ತಮ್ಮಯ್ಯ ಅವರು. ದತ್ತಮಾಲೆ ವ್ರತವನ್ನ ಆಚರಣೆ ಮಾಡ್ತಾ ಇದ್ರೆ ಎನ್ನುವಂತ ಪ್ರಶ್ನೆ. ಯಾಕಂದ್ರೆ ಹಿಂದೆ ಕೂಡ ನೋಡ್ತಾ ಇದ್ವಿ, ಅವರು ಕಾಲಲ್ಲಿ ಚಪ್ಪಲಿಯನ್ನ ಧರಿಸ್ತಾ ಇಲ್ಲ. ಸಾಮಾನ್ಯವಾಗಿ ಶಬರಿಮಲೆ ಸ್ವಾಮೀಜಿ ಆಗಿರ್ಬೋದು ಅಥವಾ ದತ್ತಮಾಲೆಯನ್ನ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಒಂದ್ ಕಡೆ ತಮ್ಮಯ್ಯ ಅವರು ಬಿಜೆಪಿಯಲ್ಲಿ ಇರುವಂತದ್ದು, ಈ ಸಲ ಕಾಂಗ್ರೆಸ್ ಬಂದು ಜಯಬೇರಿಯನ್ನು ಕೂಡ ಬಾರಿಸಿದ್ದಾರೆ. ಎಲ್ಲ ಒಂದ್ ಕಡೆ ಈ ಹಿಂದೆ ಇರುವಂತಹ ಸಂದರ್ಭದಲ್ಲೂ ಕೂಡ ವ್ರತವನ್ನ ಆಚರಣೆ ಮಾಡಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಎಲ್ಲ ಒಂದ್ ಕಡೆ ಇದಕ್ಕೆಲ್ಲ ಮನೆ ಹಾಕ್ತಾ ಇಲ್ಲ. ಬಟ್ ಆದ್ರೆ ಈಗ ಮತ್ತೆ ತಮ್ಮಯ್ಯ ಅವರು ಈ ವ್ರತವನ್ನ ಆಚರಣೆ ಮಾಡ್ತಾ ಇರುವಂತದ್ದು, ಇಲ್ಲಿ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಚೇತನ್. ನಿಕೇಶ್, ಏನು HD ತಮ್ಮಯ್ಯ ಅವರು ಸುಮಾರು 18 ವರ್ಷಗಳಿಂದಲೂ ಕೂಡ ಒಂದು ದತ್ತಮಾಲಾ ಅಭಿಯಾನದಲ್ಲಿ ಭಾಗಿಯಾಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ಏನು ಸಿಟಿ ರವಿ ಇರ್ಬೋದು, ಸುನಿಲ್ ಕುಮಾರ್, ಈ ಸಾಲಿಗೆ HD ತಮ್ಮಯ್ಯ ಅವರು ಕೂಡ ಸೇರಿದ್ರು. ಅಂದ್ರೆ ಈ ಒಂದು ಹೋರಾಟದಲ್ಲಿ ಪ್ರಮುಖ ಮುಂಚೂಣಿಯಲ್ಲಿ ಇದ್ರು. ಅಂದ್ರೆ ಪ್ರತಿ ವರ್ಷ ಕೂಡ 18 ವರ್ಷದಲ್ಲೂ ಕೂಡ ಅವರು ಮಾಲಾಧಾರಣೆ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಪಡಿ ಸಂಗ್ರಹಣೆ ಮಾಡುವಂತದ್ದು. ಮತ್ತೆ ಏನು ಹೊನ್ನಮ್ಮನ ಹಳ್ಳದಿಂದ ನೇರವಾಗಿ ಐಡಿಪಿಡದವರೆಗೂ ಪಾದಯಾತ್ರೆ ಮೂಲಕ ಹೋಗಿ ದತ್ತಾತ್ರೇಯ ದರ್ಶನ ಪಡೆಯುವಂಥದ್ದು, ದತ್ತಪಾದಕ್ಕೆ ದರ್ಶನ ಪಡೆಯುವ ಮೂಲಕ ದತ್ತ ಜಯಂತಿ ಕೂಡ ಭಾಗಿಯಾಗ್ತಿದ್ರು. ಆದ್ರೆ 18 ವರ್ಷದ ನಂತರ ಏನೋ ಒಂದು ಟಿಕೆಟ್ಗೋಸ್ಕರ ಒಂದು ಬಿಜೆಪಿ ಕೂಡ ಪ್ರಯತ್ನ ಪಡ್ತಾರೆ. ಆದ್ರೆ ಬಿಜೆಪಿಯಲ್ಲಿ ಟಿಕೆಟ್ ನಿರಾಕರಣೆ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಕೂಡ ಹೋಗ್ತಾರೆ. ಕಾಂಗ್ರೆಸ್ ನಲ್ಲಿ ಕೂಡ ನಿಂತು ಅವರು ಸಿಟಿ ರವಿ ವಿರುದ್ಧನೇ ಅವರು ಗೆಲುವನ್ನು ಸಾಧಿಸ್ತಾರೆ. ಈಗ ಏನು ದತ್ತ ಜಯಂತಿ ಕೂಡ ಪ್ರಾರಂಭವಾದ ದಿನಗಳಲ್ಲಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ನಾವು ಕೂಡ ಅವ್ರನ್ನ ಪ್ರಶ್ನಿಸ್ತು. ಅಂದ್ರೆ ಈ ಬಾರಿ, ಅಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಹೋರಾಟದಲ್ಲಿ ಭಾಗಿಯಾಗಿದೆ. ಈ ಬಾರಿ ದತ್ತಮಾಲಾ ವಿಚಾರದಲ್ಲಿ ಏನ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಮಾಡಿದಾಗ ದೇವರ ಮೇಲೆ ಭಾರ ಹಾಕಿದ್ರು. ಅಂದ್ರೆ ದೇವ್ರಿಟ್ಟ ಹಾಗೆ ಆಗುತ್ತೆ, ಅಂದ್ರೆ ದೇವ್ರು ಯಾವ ರೀತಿ ಮನ್ಸು ಕೊಡ್ತಾರೆ ಆ ರೀತಿ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇವತ್ತು ಏನೋ ಒಂದು ಗೃಹ ಸಚಿವರ ಕಾರ್ಯಕ್ರಮ ಇತ್ತು. ಬೆಳಗ್ಗೆ ಅವರು ಚಿಕ್ಕಮಗಳೂರು IBಗೆ ಕೂಡ ಆಗಮಿಸಿದ್ರು. ಅದಾದ ನಂತರ ಒಂದು ಪೊಲೀಸ್ನ ವಸತಿ ಗೃಹ ಉದ್ಘಾಟನೆ ಮಾಡಿದ್ರು. ಒಂಥರ ದತ್ತ ಪೀಠಕ್ಕೆ ಕೂಡ ತೆರಳಿದ್ರು. ಈ ಮೂರೂ ಕಾರ್ಯಕ್ರಮ ಕೂಡ ಏನು ಚಿಕ್ಕಮಗಳೂರು ಶಾಸಕ ಸೇರಿದಂತೆ ಜಿಲ್ಲೆಯ 5 ಶಾಸಕರು ಕೂಡ ಭಾಗಿಯಾಗ್ತಾರೆ. ಅದರಲ್ಲಿ HD ತಮ್ಮಯ್ಯ ಅವರ ಒಂದು ನಡೆ ವಿಭಿನ್ನವಾಗಿತ್ತು. ಅಂದ್ರೆ ಒಂದು ಕತ್ತಿನಲ್ಲಿ ಒಂದು ಮಾಲೆಗಳು ಇರುವಂತದ್ದು, ಮತ್ತೆ ಕಾಲಿಗೆ ಚಪ್ಪಲಿ ಹಾಕದಂತೆ ಓಡಾಡ್ತಾ ಇರುವಂತದ್ದು ಇವತ್ತು ಕಂಡು ಬಂದಂತದ್ದು. ಅಂದ್ರೆ ದತ್ತಮಾಲಾ ಧಾರಣೆ ವಿಚಾರ ನಡೆದ ಸಂದರ್ಭದಲ್ಲಿ ಒಂದು ವೃತ್ತದಲ್ಲಿ ಇರುವಂತವ್ರು ಯಾರು ಕೂಡ ಚಪ್ಪಲಿಯನ್ನು ಕೂಡ ಹಾಕೋದಿಲ್ಲ. ಮತ್ತೆ
ಕೇಸರಿ ಪಂಚೆ ಮತ್ತೆ ಶಲ್ಯಗಳನ್ನ ತೊಡ್ತಾ ಇದ್ರು. ಆದ್ರೆ ತಮ್ಮಯ್ಯ ಅವರು ಏನು ಪ್ಯಾಂಟ್ ಶರ್ಟ್ ಗಳನ್ನ ಧರಿಸಿ ಇವತ್ತು ಚಪ್ಪಲಿಯನ್ನ ಕೂಡ ಹಾಕಿರ್ಲಿಲ್ಲ. ಆದ್ರೆ ಮಾಲೆಯನ್ನ ಧರಿಸಿರೋದು ಇವತ್ತು ಕಂಡು ಬಂದಿತ್ತು. ಆದ್ರೆ ಏನು ಇನಾಮ್ ದತ್ತಾತ್ರೇಯ ಪೀಠಕ್ಕೆ ತೆರಳಿ ಅಲ್ಲಿ ಗುಹೆಯೊಳಗೂ ಕೂಡ ಗೃಹ ಸಚಿವರು ತೆರಳುತ್ತಾರೆ. ಅದಾದ್ಮೇಲೆ ನಂತರ ಹೊರಗೆ ಬಂದು ಪ್ರಶ್ನಿಸಿದಾಗ ಈ ಪ್ರಶ್ನೆಗೆ ಅವರು ಉತ್ತರವನ್ನು ಕೂಡ Okay. ನೀಡುವುದಿಲ್ಲ. ಅಲ್ಲಿಂದ ಸ್ಥಳದಿಂದ ಕಾಲು ಕೀಳ್ತಾರೆ ನಿಕೇಶ್. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.